ಮನೆಯಲ್ಲೇ ತುಂಬ ಸುಲಭವಾಗಿ ತಂದೂರಿ ರೋಟಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಏನು ದೊಡ್ಡ ಕೆಲಸನೇ ಇಲ್ಲ, ಎಲ್ಲರೂ ಪರ್ಫೆಕ್ಟಾಗಿ ಮನೆಯಲ್ಲಿ ಮಾಡ್ಕೋಬೋದು. ಇದರಲ್ಲಿ ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕೋಬೇಕು ಅಷ್ಟೇ. ನಾನಿಲ್ಲಿ ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ಒಂದು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಸೋಸ್ಕೊಂಡು ತೊಗೊತಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು, 2 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ತಿದ್ದೀನಿ. ಮೊಸರು ಪೂರ್ತಿಯಾಗಿ ತಣ್ಣಗಿರಬಾರ್ದು. ಅದ್ರ ಜೊತೆಗೆ 1 ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚ ಎಣ್ಣೆ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಚಮಚ ಬೇಕಿಂಗ್ ಪೌಡರ್ ಹಾಕೊತಿದ್ದೀನಿ. ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕೋಬೇಕು. ಯಾವುದಾದ್ರೂ ಒಂದು ಕೂಡ ಮಿಸ್ ಆದರೂ ಪರ್ಫೆಕ್ಟಾಗಿ ತಂದೂರಿ ರೊಟ್ಟಿ ಬರೋದಿಲ್ಲ. ಇವಾಗ ಇದಕ್ಕೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಿಟ್ಟನ್ನ ನಾದ್ಕೋಬೇಕು. ಮೊದಲಿಗೆ ಎಲ್ಲನೂ ಸಾಮಗ್ರಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಂತರ ಬೇಕಾದಷ್ಟು ಇದಕ್ಕೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಿಟ್ಟನ್ನ ಸಾಫ್ಟಾಗಿ ನಾದ್ಕೋಬೇಕು ಅಷ್ಟೇ. ಇವಾಗ ನೋಡಿ ಹಿಟ್ಟು ನಾದ್ಕೊಂಡಾಗಿದೆ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಟವೆಲ್ ಹಾಕಿ ಇದನ್ನು ಒಂದು 2 ತಾಸು ಬಿಡಬೇಕಾಗುತ್ತೆ. ಹವಾ ಹತ್ತಬಾರ್ದು, ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಬೇಕು. 2 ಗಂಟೆ ಆದಮೇಲೆ ಇಲ್ಲಿ ತಂದೂರಿ ರೋಟಿನ ಮಾಡ್ಕೋಬೋದು. ಒಂದು ಸ್ವಲ್ಪ ನಾದ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನಾದ್ಕೊಂಡಾದ್ಮೇಲೆ ಇಲ್ಲಿ ನಾನು ಇದರಲ್ಲಿ ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕೋಬೇಕು. ಹಾಗೆಯೇ ಒಂದು 2 ಗಂಟೆ ಹಿಟ್ಟಿಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡು ತೊಗೋಬೇಕು. ನಂತರ ನೀರನ್ನ ಹಚ್ಚಬೇಕು. ನೀರು ಹಚ್ಚಿದ ಮೈಯಲ್ಲಿ ಕೆಳಗಡೆ ಆಗಬೇಕು. ಈ ರೀತಿ ಪ್ಯಾನ್ ಇದ್ದರೆ ಪ್ಯಾನ್ ತೊಗೊಳ್ಳಿ, ಹಂಚಿದ್ರೆ ಹಂಚು ತೊಗೊಳ್ಳಿ. ಬಟ್ ಕಬ್ಬಿಣದ ಹಂಚೆ ಬೇಕಿದ್ದಕ್ಕೆ. ಈ ರೀತಿ ನೀರು ಹಚ್ಚಿದ ಮೈ ಕೆಳಗಡೆ ಆಗಬೇಕು. ಮತ್ತು ಮೇಲೆ ಈ ರೀತಿ ಬಬಲ್ಸ್ ಬಂದಾದಮೇಲೆ ಇದನ್ನು ಉಲ್ಟಾನ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ರೊಟ್ಟಿ ಹಾಕಿದ ತಕ್ಷಣ ಮೇಲೆ ಒಂದು ಸ್ವಲ್ಪ ಒತ್ತಿ ಈ ರೀತಿ ಬಬಲ್ಸ್ ಬರುತ್ತೆ. ಕೊನೆಗೆ ಇದಕ್ಕೆ ತುಪ್ಪ ಅಥವಾ ಬಟರ್ ಹಚ್ಕೊಂಡ್ರೆ ಸಾಕು. ಸೂಪರ್ ಆಗಿರುವಂತಹ ರುಚಿಯಾಗಿರುವಂತಹ ತಂದೂರಿ ರೋಟಿ ರೆಸಿಪಿ ರೆಡಿಯಾಗುತ್ತೆ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.